ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಕಾರಣಕ್ಕೆ ವಿಜಯ್ ಅಂದ್ಕೊಂಡ ಸ್ಪೀಡಲ್ಲಿ ಎಲ್ಲವೂ ಆಗ್ತಾ ಇಲ್ಲ. ತಮಿಳುನಾಡಲ್ಲಿ ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ಮೊದಲು ಪ್ರಮಾಣ ವಚನ, ನಂತರ ಬಹುಮತ ಸಾಬೀತು ಮಾಡ್ತೀನಿ, ಇದು ವಿಜಯ್ ವಾದ. ಬಟ್ ಈ ವಾದವನ್ನ ಒಪ್ಪೋದಕ್ಕೆ ಗವರ್ನರ್ ರೆಡಿ ಇಲ್ಲ. ಕಡಿಮೆ ಶಾಸಕರ ಬೆಂಬಲದೊಂದಿಗೆ ಸರ್ಕಾರವನ್ನ ಹೇಗೆ ರಚನೆ ಮಾಡ್ತೀರಿ? ಟೆಕ್ನಿಕಲ್ ಆಗಿ ಇದು ಸಾಧ್ಯ ಇಲ್ವಲ್ಲ ಅಂತ ಕೇಳ್ತಿದ್ದಾರೆ. ಪದಗ್ರಹಣಕ್ಕೂ ಮುನ್ನ ಬಹುಮತವನ್ನ ಸಾಬೀತುಪಡಿಸಿ ಅಂತ ಟಿವಿಕೆ ಮುಖ್ಯಸ್ಥ ವಿಜಯ್ಗೆ ಗವರ್ನರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೇ ನಮಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಲಾರ್ಜೆಸ್ಟ್ ನಂಬರ್ ಇರೋರಿಗೆ ಆಹ್ವಾನವನ್ನ ಗವರ್ನರ್ ಕೊಡಬೇಕು. ಬನ್ನಿ, ನಿಮ್ಮ ಕೈನಲ್ಲಿ ಸರ್ಕಾರ ರಚನೆ ಮಾಡೋಕ್ಕಾದ್ರೆ ಮಾಡಿ, ಅದು ಯಾರು ಸಪೋರ್ಟ್ ತರ್ತೀರಾ ತನ್ರಿ ಅಂತ ಯೂಶಲಿ ಗವರ್ನರ್ ಹೇಳಬೇಕು. ಇಲ್ಲಿ ವಿಜಯೇ ಆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ರು. ಇಲ್ಲ, ನೀವು ಫಸ್ಟ್ ನಂಬರ್ಸ್ ತನ್ನಿ, ಲೆಟರ್ ತನ್ನಿ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಯಾವುದಾದ್ರೂ ರಾಜಕೀಯ ಮೇಲಾಟದ ಮುಂದುವರೆದ ಭಾಗನ ಅನ್ನೋ ಪ್ರಶ್ನೆ. ಆಮೇಲೆ ಇಂಥದ್ದೆಲ್ಲ ಘಟನೆಗಳಾದಾಗ ಜನ ಕೂಡ ಗಮನಿಸ್ತಾ ಇರ್ತಾರೆ. ಸಹಜವಾಗಿ ಈಗಾಗಲೇ ಜನರ ಮನಸ್ಸಲ್ಲಿ ಆಳವಾದ ಪರಿಣಾಮವನ್ನು ವಿಜಯ್ ಬೇರೂರಿದ್ದಾರೆ. ಮತ್ತಷ್ಟು ಸಿಂಪತಿ ಜಾಸ್ತಿ ಆದಂಗೆ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ. ಮಸೂದ್ ಯೂಶಲಿ ನಾವು ಕೇಳ್ಪಡ್ತಿರೋ ಪ್ರಕಾರ ಪೊಲಿಟಿಕ್ಸಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾರಿರ್ತಾರೆ, ನಮ್ಮಲ್ಲೇ ನಾವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಯಡಿಯೂರಪ್ಪ ಅವ್ರಿಗೆ 2018ರಲ್ಲಿ ಅವ್ರ ಹತ್ರನೂ ನಂಬರ್ಸ್ ಏನಿರಲಿಲ್ಲ. ಜಸ್ಟ್ ಒಂದು 3 ದಿನಕ್ಕೆ ಅವ್ರು ಮುಖ್ಯಮಂತ್ರಿ ಆಗಿದ್ದು. ಬಟ್ ಅವ್ರಿಗೆ ಅಲ್ಲಿ ಅವಕಾಶ ಮಾಡಿಕೊಟ್ರು, ಬಹುಮತನ ಅವ್ರಿಗೆ ಸಾಬೀತುಪಡಿಸೋಕ್ಕಾಗಲಿಲ್ಲ, ಸರ್ಕಾರ ಬಿದ್ದೋಯ್ತು. ಆ ಥರದ ಅವಕಾಶ ವಿಜಯ್ ವಿಚಾರದಲ್ಲಿ ಯಾಕೆ ಕೊಡ್ತಾ ಇಲ್ಲ? ಇದು ರಾಜಕೀಯ ಮೇಲಾಟದ ಮುಂದುವರೆದ ಭಾಗನಾ ಅಂತ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಮೊದಲು ಅವಕಾಶ ಕೊಡಬೇಕಲ್ವಾ? ಮಮತಾ ಯಡಿಯೂರಪ್ಪನವರ ವಿಚಾರದಲ್ಲಿ 2018ರಲ್ಲಿ ಏನಾಯಿತು, ಆ ಒಂದು ಪ್ರಕರಣ ಇಲ್ಲಿ ಮರುಕಳಿಸೋಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಕೇರಳ ಮತ್ತು ತಮಿಳುನಾಡಿನ ರಾಜಕೀಯ ಮನಸ್ಥಿತಿಯೇ ಬೇರೆ, ರಾಜಕೀಯ ಪರಿಸ್ಥಿತಿಯೇ ಬೇರೆ. ಒಟ್ಟಾರೆಯಾಗಿ ಇಲ್ಲಿ ರಾಜ್ಯಪಾಲರು ಯಾರೇ ಬಂದರೂ ಕೂಡ ಸರ್ಕಾರಗಳ ಜೊತೆ ಸಂಘರ್ಷ ಮಾಡ್ತಾರೆ. ಜೊತೆಗೆ ನಮ್ಮ ಕರ್ನಾಟಕಕ್ಕೆ ಬರುವಂಥ ರಾಜ್ಯಪಾಲರಷ್ಟು ಸಾಫ್ಟ್ ಆಗಿರಲ್ಲ ಇವರು ಯಾರು ಅನ್ನುವಂತಹ ಅಪವಾದಗಳು ಕೂಡ ಇದ್ದಾವೆ. ಅದು ಬೇರೆ ಕಡೆ. ಆದರೆ ಸದ್ಯಕ್ಕೆ ರಾಜ್ಯಪಾಲರು ಎಲ್ಲೋ ಒಂದು ಕಡೆ ರಾಜಕೀಯ ಒತ್ತಡಕ್ಕೆ ಒಳಗಾಗಿದ್ದಾರೆ ಅನ್ನುವಂಥ ಅನುಮಾನಗಳು ಸದ್ಯಕ್ಕಂತೂ ವ್ಯಕ್ತಪಡಿಸಬಹುದು ಅಷ್ಟೇ. ಅತಿ ದೊಡ್ಡ ಪಕ್ಷವಾಗಿ ಟಿವಿಕೆ ಗೆದ್ದ ನಂತರದಲ್ಲೂ ಕೂಡ, ಜೊತೆಗೆ ಕಾಂಗ್ರೆಸ್ ಬೆಂಬಲ ಕೊಟ್ಟಾಗಿಯೂ ಕೂಡ ಯಾಕೆ ಅನುಮತಿ ಕೊಡ್ತಿಲ್ಲ, ಇದರ ಒಳಗಡೆ ಎಲ್ಲೋ ಒಂದು ಕಡೆ ರಾಜಕೀಯ ಒಳಾಟ ನಡೀತಾ ಇದೆಯಾ, ಯಾರ ಒತ್ತಡ ಇದೆ, ಇವೆಲ್ಲವೂ ಕೂಡ ಸದ್ಯಕ್ಕೆ ಅನುಮಾನಗಳು ಅಷ್ಟೇ. ಆದರೆ ರಾಜ್ಯಪಾಲರು ಈ ಒಂದು ಹಂತದಲ್ಲಿ ಎಲ್ಲವನ್ನು ಕೂಡ ಕಾನೂನು ಪ್ರಕಾರವಾಗಿ ಮಾಡ್ತಾ ಇದ್ದೇವೆ ಅನ್ನುವಂತಹ ಭರವಸೆಯನ್ನು ಮೂಡಿಸ್ತಾ ಇದ್ದಾರೆ. ಯಾಕೆಂದರೆ ಪ್ರತಿ ವಿಚಾರ ತೀರ್ಮಾನ ಮಾಡೋಕ್ಕೂ ಮುನ್ನ ಕಾನೂನು ತಜ್ಞರ ಸಲಹೆ ಪಡ್ಕೊಂಡೆ ರಾಜ್ಯಪಾಲರು ಕೂಡ ಮುಂದುವರಿತಾ ಇದ್ದಾರೆ. ಆದರೆ ಸಲೀಸಾಗಿ ಅನುಮತಿ ಕೊಡೋದಕ್ಕೆ ಹಿಂಜರಿತಾ ಇದ್ದಾರೆ. ಎಲ್ಲೋ ಒಂದು ಕಡೆ ವಿಜಯ್ ಅವ್ರನ್ನ ಈ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೆ ದೂಡುವಂಥ ಪ್ರಯತ್ನಗಳು ಆಗ್ತಾ ಇರಬಹುದು ಅಥವಾ ಆಗದೇ ಇರಬಹುದು. ಒಟ್ಟಾರೆಯಾಗಿ ರಾಜ್ಯಪಾಲರ ವಿಚಾರದಲ್ಲಿ ಏನನ್ನು ಕೂಡ ಒಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಬಾರ್ದು ಕೂಡ. ಆದರೆ ರಾಜ್ಯಪಾಲರು ತಮ್ಮ ತೀರ್ಮಾನವನ್ನು ವಿಳಂಬ ಮಾಡ್ತಿರೋದಂತೂ ಹೌದು. ಯಾರ ಒತ್ತಡ, ಯಾವ ರಾಜಕೀಯ ಒಳಾಟ, ಅದು ಮುಂದೆ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ ರಾಜ್ಯಪಾಲರು. ಆ ಕಾನೂನು ತಜ್ಞರು ಏನು ಹೇಳ್ತಾರೆ ಅದರ ಆಧಾರದ ಮೇಲೆ ತೀರ್ಮಾನ ತೆಗೆದುಕೋಬಹುದು. ಕಾನೂನು ವ್ಯಾಪ್ತಿಯಲ್ಲೂ ಕೂಡ ವಿಜಯ ಪರನೇ ಬರುತ್ತೆ. ಯಾಕೆಂದ್ರೆ ಎಸ್.ಆರ್. ಬೊಮ್ಮಾಯಿ ಪ್ರಕರಣ ನಮ್ಮ ಕಣ್ಮುಂದೆ ಇದೆ. ಅಲ್ಲೂ ಕೂಡ ವಿಧಾನಸಭೆಯಲ್ಲೇ ಅತಿ ದೊಡ್ಡ ಪಕ್ಷ ಯಾರು ಗೆದ್ದಿರ್ತಾರೆ, ಅತಿ ದೊಡ್ಡ ಮೈತ್ರಿಕೂಟ ಅಥವಾ ಪಕ್ಷ, ಅವರು ವಿಧಾನಸಭೆಯಲ್ಲಿ ಬಹುಮತ ಸಾಬೀತು ಮಾಡಬೇಕು ಅಂತ ಅದನ್ನ ಮುಂದಿಟ್ಕೊಂಡು ನೋಡೋದಾದ್ರೆ ರಾಜ್ಯಪಾಲರು ಅನುಮತಿ ಕೊಡ್ತಾರೆ ಅಂತ ವಿಶ್ವಾಸ ಕೂಡ ಇದೆ. ವಿಜಯ್ ಅವರು ಕೂಡ ಅದೇ ವಿಶ್ವಾಸದಲ್ಲಿರೋದು. ಸದ್ಯಕ್ಕೆ ರಾಜ್ಯಪಾಲರ ತೀರ್ಮಾನ ಏನು ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ ಮಮತಾ.